ಅಗ್ರ ರಾಷ್ಟ್ರೀಯ ವಾರ್ತೆಗೆ ಮತ್ತೆ ಸ್ವಾಗತ. ಕರ್ನಾಟಕದಲ್ಲಿ ಬೈ ಎಲೆಕ್ಷನ್ ಅಖಾಡಕ್ಕೆ ಇಳಿಯೋದಿಕ್ಕೆ ಮೂರು ಪಕ್ಷಗಳು ಸಜ್ಜಾಗ್ತಾ ಇವೆ. ಉಪಚುನಾವಣೆಯಿಂದ ದೂರ ಇಡ್ತೀವಿ ಅಂತಿದ್ದ ಜೆಡಿಎಸ್ ಅಭ್ಯರ್ಥಿಗಳನ್ನ ರೆಡಿ ಮಾಡಿದೆ. ಕಾಂಗ್ರೆಸ್ನಿಂದ 2 ಅಭ್ಯರ್ಥಿಗಳು ಫೈನಲ್ ಆಗಿದ್ದಾರೆ. ಬಿಜೆಪಿಯಿಂದ ಉಸ್ತುವಾರಿಗಳ ನೇಮಕವೂ ಆಗಿದೆ. ಬೆಳಗಾವಿ ಲೋಕಸಭೆ ಕ್ಷೇತ್ರ, ಮಸ್ಕಿ ಬಸವಕಲ್ಯಾಣ ವಿಧಾನಸಭೆ ಕ್ಷೇತ್ರ ಉಪಚುನಾವಣೆ ಕಣ ದಿನೇ ದಿನೇ ರಂಗೇರ್ತಿದೆ. 3 ಕ್ಷೇತ್ರಗಳನ್ನು ಗೆಲ್ಲುವುದಕ್ಕೆ ಬಿಜೆಪಿ ಉಸ್ತುವಾರಿಗಳನ್ನ ನೇಮಿಸಿದೆ. ಬೆಳಗಾವಿ ಲೋಕಸಭೆ ಬೈ ಎಲೆಕ್ಷನ್ಗೆ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಉಸ್ತುವಾರಿಯಾಗಿದ್ರೆ, ಬಸವಕಲ್ಯಾಣ ಕ್ಷೇತ್ರದ ಉಸ್ತುವಾರಿಯನ್ನ ಡಿಸಿಎಂ ಲಕ್ಷ್ಮಣ ಸವದಿಗೆ ನೀಡಿದ್ದಾರೆ. ಇನ್ನು ಮಸ್ಕಿ ಅಖಾಡವನ್ನ ಬಿವೈ ವಿಜಯೇಂದ್ರಗೆ ನೀಡಲಾಗಿದೆ. ಈಗಾಗಲೇ ಮಸ್ಕಿ ಅಖಾಡಕ್ಕೆ ಬಿವೈ ವಿಜಯೇಂದ್ರ ಇಳಿದಿದ್ದು, ನಾಳೆ ಬೃಹತ್ ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ದಾರೆ. ಬಸವಕಲ್ಯಾಣ ಟಿಕೆಟ್ಗೆ ಬಿಜೆಪಿಯಲ್ಲಿ ಫೈಟ್. ಬಸವಕಲ್ಯಾಣ ಕ್ಷೇತ್ರ ಹೇಳಿ ಕೇಳಿ ಕಾಂಗ್ರೆಸ್ ಭದ್ರಕೋಟೆ. ಆದರೆ ಶಾಸಕ ನಾರಾಯಣರಾವ್ ಅಕಾಲಿಕ ಸಾವಿನಿಂದ ಈಗ ಬೈ ಎಲೆಕ್ಷನ್ ಬಂದಿದೆ. ಆದರೆ ಕಾಂಗ್ರೆಸ್ ಕೋಟೆಯನ್ನು ಛಿದ್ರ ಮಾಡಿ ಕಮಲ ಅರಳಿಸ್ತೀವಿ ಅಂತ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳು ಸಿಎಂ ಬೆನ್ನತ್ತಿದ್ದಾರೆ. ವೀರಶೈವ ಲಿಂಗಾಯತ ಅಭ್ಯರ್ಥಿ ಪ್ರದೀಪ್ ವಾತಡೆ ಟಿಕೆಟ್ಗಾಗಿ ಬಿಎಸ್ವೈಗೆ ಅರ್ಜಿ ಹಾಕಿದ್ರು. ಇನ್ನೊಂದು ಕಡೆ ಬಸವಕಲ್ಯಾಣ ಕ್ಷೇತ್ರಕ್ಕೆ ಸೂರ್ಯಕಾಂತ ನಾಗಮಾರ್ಪಳ್ಳಿಗೆ ಬಿಜೆಪಿ ಟಿಕೆಟ್ ಕೊಡಿ ಅಂತ ಬ್ರಾಹ್ಮಣ ಮಹಾಸಭಾದವರು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ಗೆ ಪತ್ರ ಬರೆದಿದ್ದಾರೆ. ಬೈ ಎಲೆಕ್ಷನ್ ಅಖಾಡಕ್ಕೆ ಜೆಡಿಎಸ್ ಕಲಿಗಳು. ಈ ಸಲ ಬೈ ಎಲೆಕ್ಷನ್ ಅಖಾಡದಿಂದ ಜೆಡಿಎಸ್ ದೂರ ಉಳಿಯುತ್ತೆ ಅಂತಿದ್ರು. ಆದ್ರೆ ನಾವು ದೂರ ಉಳಿಯಲ್ಲ, ಉಪಚುನಾವಣೆಯಲ್ಲಿ ನಾವು ಸ್ಪರ್ಧೆ ಮಾಡ್ತೀವಿ, ಗೆಲುವು ನಮಗೆ ಸಿಗುತ್ತೆ ನೋಡ್ತೀವಿ ಅಂತ ಕುಮಾರಸ್ವಾಮಿ ಅಭ್ಯರ್ಥಿಗಳ ಆಯ್ಕೆಗೂ ಅಂತಿಮ ಮುದ್ರೆ ಒತ್ತಿದ್ದಾರೆ. ಕಾಂಗ್ರೆಸ್ ಮುಖಂಡ ರಾಘವೇಂದ್ರ ಬಳಗಾನೂರ್ಗೆ ಮಸ್ಕಿಯಿಂದ ಕಾಂಗ್ರೆಸ್ ಟಿಕೆಟ್ ಬಹುತೇಕ ಫೈನಲ್ ಆಗಿದ್ರೆ, ಬಸವ ಕಲ್ಯಾಣದಲ್ಲಿ ಸೈಯದ್ ಯಸ್ರೇಬ್ ಅಲಿ ಖಾದ್ರಿಯನ್ನ ಜೆಡಿಎಸ್ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದೆ. ಮಸ್ಕಿ ವಿಧಾನಸಭಾ ಕ್ಷೇತ್ರ ಮತ್ತು ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನ ಚುನಾವಣೆಗೆ ನಿಲ್ಲಿಸಬೇಕು ಅಂತಕ್ಕಂಥ ನಿರ್ಧಾರವನ್ನ ತೆಗೆದುಕೊಳ್ಳಲಿಕ್ಕೆ ಸೈಯದ್ ಯಸ್ರೇಬ್ ಅಲಿ ಖಾದ್ರಿ, ಅದೇ ರೀತಿಯಲ್ಲಿ ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲೂ ಬೆಳಗಾವಿಯ ಲೋಕಸಭೆ ಅಭ್ಯರ್ಥಿ ನಿಲ್ಲಿಸ್ತಕ್ಕಂಥ ವಿಷಯದಲ್ಲೂ ಸಹ ಒಂದು ಅಂತಿಮ ನಿರ್ಣಯವನ್ನ 1-2 ದಿನದಲ್ಲಿ ಮಾಡತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿದೆ. ಇನ್ನು ಕುತೂಹಲ ಕೆರಳಿಸಿರೋದು ಅಂದ್ರೆ ಬೆಳಗಾವಿ ಲೋಕಸಭೆ ಉಪಚುನಾವಣೆ. ಬೆಳಗಾವಿಯಿಂದ ಬಿಜೆಪಿ ಟಿಕೆಟ್ಗೆ ಮತ್ತೆ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅರ್ಜಿ ಹಾಕಿದ್ದಾರೆ. ಇನ್ನೊಂದು ಕಡೆ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣದಿಂದ ಇಕ್ಕಟ್ಟಿಗೆ ಸಿಲುಕಿರೋ ಬಿಜೆಪಿ ಯಾರನ್ನ ಅಭ್ಯರ್ಥಿ ಮಾಡುತ್ತೋ ಅನ್ನೋ ಕುತೂಹಲ ಹೆಚ್ಚಾಗ್ತಿದೆ. ಆದ್ರೆ ಈ ಸಲ ಕಾಂಗ್ರೆಸ್ ಗೆಲ್ಲಿಸೋದಕ್ಕೆ ಸತೀಶ್ ಜಾರಕಿಹೊಳಿಗೆ ಕಾಂಗ್ರೆಸ್ ಟಿಕೆಟ್ ಸಿಗುತ್ತೆ ಅನ್ನೋ ಮಾತುಗಳು ದಟ್ಟವಾಗ್ತಿದೆ. ನನ್ನ ಹೆಸರು ಇದೆ, ಇನ್ನೂ ನಮ್ಮ ಜೊತೆ 2 ಹೆಸರಿದೆ ಮುಂಚೆನೇ ಹೇಳಿದೆ. ನಾನು ಇನ್ನೂ ಕೂಡ 3 ಹೆಸರು ಇನ್ನೂ ಕೂಡ ಇದೆ. ಆಯ್ತು, ನಮ್ಮ ಮನೆ ಅಂತಿಮವಾಗಿ ತೀರ್ಮಾನ ತೆಗೆದುಕೊಳ್ಳೋದು ಅವರಿದೆ. ನೋಡೋಣ. ಅಗ್ರ ರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ.